ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಮ್ಮು ಫ್ಯಾಮಿಲಿ ಚಾನೆಲ್. ನಾನು ಬ್ಯಾಂಗ್ಳೂರಲ್ಲಿ ವೀಕೆಂಡ್ಸ್ ಬಂತು, ಏನು ಮಾಡೋದು, ಬೋರ್ ಆಗ್ತಿದೆ. ಬ್ಯಾಂಗ್ಳೂರಲ್ಲಿ ಬರೀ ಮಾಲ್ಸ್ಗೆಲ್ಲ ಹೋಗಿ ಹೋಗಿ ಸಾಕಾಗ್ಬಿಟ್ಟಿದೆ. ಏನು ಮಾಡೋದು ಅಂತ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತಾ ಇದ್ದೆ. ಸೊ ಅವಾಗ ಅವರು ಹೇಳಿದರು, ಚಿಂತಾಮಣಿ ಹತ್ರ ಹೋಗೋಣ, ಲಾಂಗ್ ಡ್ರೈವು. ಅಲ್ಲಿ ಒಂದು ಗುಹೆ ಇದೆ, ಸಖತ್ತಾಗಿದೆ ಅಂತ ಎಕ್ಸಾಜರೇಟ್ ಮಾಡಿ ಹೇಳಿಬಿಟ್ಟಿದ್ದಾರೆ. ಸೊ ಇವಾಗ ಬಂದಿದ್ದೀನಿ, ಕೆಳಗಡೆ ಇದ್ದೀನಿ. ಇವಾಗ ಮೇಲ್ಗಡೆ ಹೋಗೋಣ ಹೆಂಗಿದೆ ಅಂತ. ತುಂಬ ದೊಡ್ಡದಾಗಿರುವಂಥ ಬೆಟ್ಟ ಇಲ್ಲಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ. ತುಂಬ ಚೆನ್ನಾಗಿದೆ ಕೆಳಗಡೆಯಿಂದ ನೋಡೋದಕ್ಕೆ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಹಾಗಾದರೆ ಹೋಗೋಣ. ಇದು ಬ್ಯಾಂಗ್ಳೂರಿಂದ ಒಂದು 60-70 ಕಿಲೋಮೀಟರ್ ದೂರದಲ್ಲಿದೆ ಚಿಂತಾಮಣಿ ಅಂತ. ಇಲ್ಲಿ ಕೈಲಾಸಗಿರಿ ಬೆಟ್ಟ ಅಂತ ಇದು. ಕೈಲಾಸಗಿರಿ ಬೆಟ್ಟಕ್ಕೆ ಇವಾಗ ಬಂದಿದ್ದೀವಿ, ಬೆಟ್ಟ ಹತ್ತಾ ಇದ್ದೀವಿ. ನೋಡಿ, ಸಖತ್ತಾಗಿ ಮೇ ಫ್ಲವರ್ ಎಲ್ಲ ಬಿಟ್ಟಿದೆ ಇಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರೋಡಲ್ಲೆಲ್ಲ ಬಿದ್ದಿದೆ ನೋಡಿ, ನೀವು ಕಾಣಿಸ್ತಾ ಇರ್ಬೋದು. ನಾನು ಆಮೇಲೆ ಇಲ್ಲಿ ರೀಲ್ಸ್ ಮಾಡ್ತೀನಿ. ನನ್ನ ರೀಲ್ಸ್ನೂ ಹಂಗೆ ನೋಡಿಬಿಡಿ ಆಯಿತಾ. ನನ್ನ ಇನ್ಸ್ಟಾಗ್ರಾಮ್ ID ಇಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನನ್ನ ರೀಲ್ಸ್ ಎಲ್ಲ ನೋಡಬೇಕು ಅಂದರೆ, ನನ್ನ ಪೋಸ್ಟ್ ಎಲ್ಲ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಡೆದು ಸುಸ್ತಾಗಿದೆ. ಇನ್ನು ಇದನ್ನು ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ತುಂಬ ಮೇಲೆ ಹೋಗೋದಿದೆಯಂತೆ. ಬಟ್ ನನಗೆ ಇವಾಗಲೇ ಸುಸ್ತಾಗ್ತಾ ಇದೆ. ಸಖತ್ ಬಿಸಿಲು ಬೇರೆ ಇದೆ ಇವತ್ತು. ನೋಡೋಣ ಲಾಸ್ಟ್ ತನಕ ರೀಚ್ ಆಗ್ತೀನ ಇಲ್ವ ಅಂತ. ನೋಡಿ, ಇಷ್ಟು ದೊಡ್ಡದಾಗಿದೆ, ಸಖತ್ತಾಗಿದೆ ನೋಡೋದಕ್ಕೆ. ಮಾತ್ರ ಇದು ಫ್ಲವರ್ ನೋಡಿ. ಹೀಗೆ ಗಾಳಿ ಆದರೂ ಬೀಸ್ತಾ ಇದ್ದರೆ ಎಷ್ಟು ದೂರ ಆದರೂ ಹೋಗ್ಬೋದು. ನೀವು ಬರಬೇಕು ಅಂದರೆ 10 ಗಂಟೆ ಮೇಲ್ಗಡೆ ಬನ್ನಿ. ಯಾಕಂದರೆ ಇಲ್ಲಿ ಓಪನ್ ಆಗೋದೇ 10 o'clockಗೆ. ಮತ್ತು ಇಲ್ಲಿ 12:45 ಊಟನೂ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನದಲ್ಲಿ. ಸೊ ನೀವು ಬಂದರೆ ಊಟ ಮಾಡ್ಕೊಂಡು ಹೋಗ್ಬೋದು. ಕಲ್ ಮೇಲೆ ಎಲ್ಲ ಕಲ್ಲಿಟ್ಟಿರೋದಿಲ್ಲ ನಿನ್ನಂತವ್ರೆ. ಅಂತ ಹುಡುಗ ಹೌದಾ? ಹಂಗಿಟ್ರೆ ಆಗುತ್ತಾ? ಸೀರಿಯಸ್ಲಿ ಐಶ್ವರ್ಯ ಬೇಕು ಅಂತ ಹೇಳಿ ನೋಡು, ಸಿಗ್ಲೂಬೋದು. ಅವಳಿಗೆ ಮದುವೆ ಆಗಿ ಮಕ್ಕಳಾಗಿದೆ, ಬೇಕಾ ಅವಳು ಐಶ್ವರ್ಯ? ಇದು ತುಂಬ ಹಿಂಗಿದೆ, ಹತ್ತುವಾಗ ತುಂಬ ಎನರ್ಜಿ ಬೇಕು. ಸರಿಯಾಗಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಬಾಟಲ್ ತೊಗೊಂಡು ಬಂದಿರಿ. ಯಾಕಂದರೆ ಇಲ್ಲಿ ಅಂಗಡಿ ಒಂದಿದೆ, ಬಟ್ ಓಪನ್ ಆಗಿಲ್ಲ ಇನ್ನು. ನಾವು ಅದಕ್ಕೆ ಕೆಳಗಡೆಯಿಂದಲೇ ತೊಗೊಂಡು ಬಂದಿದ್ವಿ. ಎಷ್ಟು ವಿಂಡ್ ಅಲ್ಲ. ಅವಳೆಲ್ಲಿ ರಮ್ಯಾ? ಅವರೆಲ್ಲ ಮುಂದೆ ಹೋಗ್ಬಿಟ್ಟ. ಅವ ವ್ಯೂ ಸಕ್ಕತ್ತಾಗಿದೆ. ಇಡೀ ಊರೇ ಕಾಣಿಸ್ತಲ್ವ ಇಲ್ಲಿಂದ.
ಹತ್ಕೋಬೇಕು ಅಲ್ಲಿ ಹತ್ಕೋಬರುತ್ತೆ ಅಂತ. ಫುಲ್ ಗಂಟ್ಲೆಲ್ಲ ಒಣಗಿ ಥರ ಆಗ್ತಿದೆ. ಒಳಗಡೆ ಹೋಗ್ತೀವಾ? ಇಲ್ಲ, ಕಲ್ಬಂಡೆ ನೋಡಕ್ ಬಂದಿರೋದು. ನೋಡಿ ಫೈನಲಿ ಇವಾಗ ಒಳಗಡೆ ಬಂದಿದ್ದೀವಿ. ಎಷ್ಟೊತ್ತು ಒಳಗಡೆ ಕುತ್ಕೊಂಡು ಕಾದು ಇವಾಗ ಓಪನ್ ಮಾಡಿದ್ದಾರೆ. ಸೊ ಒಳಗಡೆ ಬಂದಿದ್ದೀವಿ. ಸಖತ್ ಕೂಲಾಗಿದೆ. ಎಷ್ಟು ಕೂಲಾಗಿದೆ ಅಂದರೆ ಹೊರಗಡೆ ಫುಲ್ ಬಿಸಿಲಿತ್ತಲ್ವಾ, ನಮಗೂ ಸಾಕಾಗೋಗಿತ್ತು. ಸೊ ಇವಾಗ ಒಳಗಡೆ ಬರ್ತಾರೆ, ಫುಲ್ ಕೂಲಾಗಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಇಲ್ಲಿ ತುಂಬ ಒಳ್ಳೆ ಪ್ಲೇಸ್ ಇದು. ನೋಡಿ ಎಲ್ಲ ಕಲ್ಲಲ್ಲೇ ಮಾಡಿರೋದು, ಸಖತ್ತಾಗಿದೆ ಮಾತ್ರ. ತುಂಬ ಕೂಲಾಗಿದೆ. ಅಷ್ಟು ಬಿಸಿಲಲ್ಲಿ ಇದ್ದು ಕಾದಿದ್ದಕ್ಕೆ ವರ್ಕ್ ಒಂಥರ. ಇದು ಸ್ವಲ್ಪ ಅಂದರೆ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದು ಕಂಪ್ಲೀಟ್ ಆದಮೇಲೆ ಇನ್ನೂ ಸಖತ್ತಾಗಿದೆ. ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಬಟ್ ತುಂಬ ಕೂಲಾಗಿದೆ ಅದು. ಇವಾಗ ಒಳಗಡೆ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಒಳಗಡೆ ತುಂಬ ಕೂಲಾಗಿತ್ತು, ತುಂಬ ಚೆನ್ನಾಗಿದೆ ದೇವರು ಕೂಡ. ಇಲ್ಲಿ ವಿಶೇಷ ಏನಂದರೆ ವಿನಾಯಕನ ಮೂರ್ತಿ ಇದೆ, ಅದ್ರ ಪಕ್ಕದಲ್ಲಿ ಹೆಂಡ್ತಿನೂ ಇದೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ ವಿನಾಯಕನಿಗೆ ಮದುವೆ ಆಗಿಲ್ಲ, ಬ್ರಹ್ಮಚಾರಿ ಅಂತ. ಬಟ್ ಅವರು ಸೀಕ್ರೆಟಾಗಿ ಮದುವೆ ಮಾಡ್ಕೊಂಡಿದ್ದಾರೆ. ಅದು ಬೇರೆ 2 ಹೆಂಡ್ತಿ, ಸಿದ್ಧಿ ಬುದ್ಧಿ ಅಂತ. ಇಲ್ಲಿರೋದು ಒಂದೇ ಹೆಂಡ್ತಿ, ಇನ್ನೊಂದು ಹೆಂಡ್ತಿ ಇಲ್ಲ ಇವಾಗ. ಮತ್ತು ಇಲ್ಲಿ ಇನ್ನೊಂದು ಮೂರ್ತಿ ಇದೆ, ಶಿವನ ಮೂರ್ತಿ. ಅದಕ್ಕೆ 5 ಮುಖಗಳಿದೆ. ತುಂಬ ಚೆನ್ನಾಗಿದೆ ನೋಡಿದ್ದೆ. ಅಲ್ಲಿ ಎಲ್ಲೋ ಇಲ್ಲ ಮೊಬೈಲ್ ನಮಗೆ, ಸೊ ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ. ನೀವು ಕೂಡ ಇಲ್ಲಿಗೆ ಬನ್ನಿ, ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಟ್ರೆಕ್ಕಿಂಗ್ ಥರ ಇದೆ, ತುಂಬ ಬೆಟ್ಟ ಎಲ್ಲ ಹತ್ಕೊಂಡು ಬರಬೇಕು. ನೀವು ನೋಡ್ತಾ ಇರ್ಬೋದು, ವ್ಯೂ ತುಂಬ ಚೆನ್ನಾಗಿದೆ. ಆ ಕಡೆ ಬೆಟ್ಟ ದೊಡ್ಡ ದೊಡ್ಡದು, ತುಂಬ ಚೆನ್ನಾಗಿದೆ. ನೇಚರ್ ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿ. ಬಿಸಿಲು ಟೈಮಲ್ಲಿ ಬರಬೇಡಿ, ಸ್ವಲ್ಪ ಸಂಜೆ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾವು ಕೆಳಗಡೆ ಬಂದಿದ್ದೀವಿ.
ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ನೀವು ಕೂಡ ಒಂದ್ಸರಿ ಬನ್ನಿ. ತುಂಬ ಪೀಸ್ಫುಲ್ ಆಗಿದೆ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬಟ್ ಒಳಗಡೆ ತುಂಬ ಕೂಲ್ ಆಗಿದೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.